ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉಷಾ ರವಿ ಕ್ರಿಯೇಷನ್ಸ್. ಮೊದಲಿಗೆ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರೋ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಹಾಕೋದಕ್ಕೆ ನನಗೆ ಸಪೋರ್ಟ್ ಮಾಡಿ. ನಾನಿವತ್ತಿಲ್ಲಿ ಈ ಸ್ಯಾರಿಗೆ ಒಂದು ಬ್ಯೂಟಿಫುಲ್ ಆಗಿರೋಂಥ ಕ್ರೋಶ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತಂದರೆ, ಈ ರೀತಿ ಒಂದು ರಿಂಗ್ ಬೀಡ್ ಬೇಕು, ಮತ್ತು ನೋಡಿ ಈ ಥರ ರಿಂಗ್ ಬೀಡ್ ಬೇಕು. ಮತ್ತು ನಾನಿಲ್ಲಿ ಈ ಥರ ಕ್ರೋಶ ನೀಡಲ್ ತೊಗೊಂಡಿದ್ದೀನಿ, ನಂಬರ್ 10 ತೊಗೊಂಡಿದ್ದೀನಿ. ಮತ್ತು ಈ 6 ಎಳೆ ದಾರನ ತೊಗೊಂಡಿದ್ದೀನಿ. ನಾನಿಲ್ಲಿ ಬ್ಲೂ ಕಲರ್ ದಾರ ತೊಗೊಂಡಿದ್ದೀನಿ. ಈಗ ಈ ರಿಂಗ್ ಬೀಡಿಗೆ ನೋಡಿ, ಈ ಹೋಲ್ ಒಳಗಡೆಯಿಂದ ಈ 6 ಎಳೆ ದಾರನ ತಗೊಂಡು ಈ ರೀತಿ ಒಂದು ಗಂಟು ಹಾಕ್ಕೊಬೇಕಾಗುತ್ತೆ. ಸ್ವಲ್ಪ ದಾರ ಆ ಕಡೆ ಸ್ವಲ್ಪ ಜಾಸ್ತಿನೇ ಬಿಟ್ಟಿರಬೇಕು. ಅದು ನಾವು ವರ್ಕ್ ಮಾಡಬೇಕಾದ್ರೆ ಈ ಥರ ಬೆರಳಲ್ಲಿ ಹಿಡ್ಕೊಂಡು ಅದನ್ನು ನಾವು ಗ್ಲೂ ಹಾಕಿದ್ರೆ ಅದು ಅಷ್ಟು ನೀಟಾಗಿ ಕುತ್ಕೊಳ್ಳಲ್ಲ. ಅದಕ್ಕೆ ನಾನಿಲ್ಲಿ ಈ ಥರ ಎಕ್ಸ್ಟ್ರಾ ದಾರನ ಇಟ್ಕೊಂಡಿದ್ದೀನಿ. ಈಗ ಈ ಒಂದು ಹೋಲ್ ಒಳಗಡೆಯಿಂದ ದಾರನ ಈ ರೀತಿ ಸೂಜಿ ಒಳಗಡೆಯಿಂದ ಈ ಥರ ತಗೊಂಡು ಒಂದು ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ 2 ಚೈನ್ ಸ್ಟಿಚ್ ಹಾಕ್ತೀನಿ. 1 ನೋಡಿ ನಿಧಾನವಾಗಿ ಹಾಕಿ ತೋರಿಸ್ತಾ ಇದ್ದೀನಿ. ಮತ್ತು ಇನ್ನೂ ಒಂದು 2 ಚೈನ್ ಹಾಕ್ಕೊಂಡಿದ್ದಾದಮೇಲೆ ಮತ್ತು ಈಗ ಸೂಜಿ ಮೇಲೆ ದಾರ ತೊಗೊಬೇಕು. ಸೂಜಿ ಮೇಲೆ ದಾರ ತೊಗೊಂಡು ಈ ಒಂದು ಹೋಲ್ ಒಳಗಡೆ ನೋಡಿ, ಈ ರಿಂಗ್ ಬೀಡ್ ಹೋಲ್ ಇದೆ ಅಲ್ವಾ, ಈ ದಾರನ ನಾವು ನೋಡಿ ಈ ಥರ ಜೊತೆಲೇ ತೊಗೊಂಬರ್ಬೇಕು. ಈ ದಾರನೂ ಸೇರಿಸ್ಕೊಂಡು ಈಗ ನಾನಿಲ್ಲಿ ಈ ಹೋಲ್ ಒಳಗಡೆಯಿಂದ ಈ ರೀತಿ ದಾರನ ತಗೊಂಡು ಎರಡರಲ್ಲಿ ಒಂದು ಈ ಥರ ಡಬಲ್ ಕ್ರೋಶೆಟ್ನ ಹಾಕ್ಕೊಂಡಿದ್ದೀನಿ. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಮತ್ತು ಆ ಹೋಲ್ ಒಳಗಡೆಯಿಂದ ಆ ಎಕ್ಸ್ಟ್ರಾ ದಾರ ಇದೆಯಲ್ವ ಅದನ್ನು ಸೇರಿಸ್ಕೊಂಡು ಹಾಕ್ಕೊಳ್ಬೇಕು. ಲಾಸ್ಟಲ್ಲಿ ಅದನ್ನು ಗ್ಲೂ ಹಾಕಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ಮತ್ತು ಇನ್ನೂ ಒಂದು ಸಲ ಸೂಜಿ ಮೇಲೆ ದಾರ ತೊಗೊಂಡು ಎರಡರಲ್ಲಿ ಒಂದು ಮಾಡಿಕೊಂಡು ಈ ರೀತಿ ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕಾಗತ್ತೆ. ರಿಂಗ್ ಬೀಡ್ ಸುತ್ತ ಎಷ್ಟು ಡಬಲ್ ಕ್ರೋಶೆಟ್ ಇಡಿಸುತ್ತೋ ಅಷ್ಟು ಹಾಕ್ಕೊಳ್ಬೇಕು. ಇದಕ್ಕೆ ಕೌಂಟ್ ಮಾಡಿಕೊಂಡು ಹಾಕ್ಕೊಳೋಂಥದ್ದು ಏನಿಲ್ಲ. ನಮಗೆ ಈ ರಿಂಗ್ ಬೀಡ್ ಫುಲ್ ಕವರ್ ಆಗಬೇಕು. ಆ ರೀತಿ ನಾವು ಇಲ್ಲಿ ಕಂಪ್ಲೀಟಾಗಿ ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ಮತ್ತು ಇಲ್ಲಿ ಸೂಜಿ ಮೇಲೆ ದಾರ ತಗೊಂಡು ನೋಡಿ ಎರಡರಲ್ಲಿ ಒಂದು ಮಾಡಿಕೊಂಡು ಡಬಲ್ ಕ್ರೋಶೆಟ್ ಮಾಡಿಕೊಂಡು ಈ ರೀತಿ ಮಾಡಿಕೊಂಡು ತುಂಬ ಉದ್ದ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಬಾರ್ದು. ಈ ರೀತಿ ಮೀಡಿಯಮಾಗಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ತುಂಬ ಲಾಂಗಾಗಿ ನಾವು ಅದನ್ನು ಡಬಲ್ ಕ್ರೋಶೆಟ್ ಮಾಡಿಕೊಂಡಲ್ಲಿ ಆ ಒಂದು ವರ್ಕ್ ನೀಟ್ ಫಿನಿಶಿಂಗಲ್ಲಿ ಕಾಣೋದಿಲ್ಲ. ನೋಡಿ ಎಲ್ಲ ಒಂದೇ ಈಕ್ವಲ್ಲಾಗಿ ಬಂದರೆ ಈ ರೀತಿ ಇರುತ್ತೆ. ಇದು ಕಂಪ್ಲೀಟ್ ಆದಮೇಲೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಈ ರೀತಿ ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ಎರಡರಲ್ಲಿ ಒಂದು ಮಾಡಿಕೊಂಡು ಈ ಎಕ್ಸ್ಟ್ರಾ ದಾರ ಇರುತ್ತಲ್ವ, ಈ ಫಿಂಗರಲ್ಲಿ ಇದನ್ನು ಇಟ್ಕೊಂಡಿರಬೇಕು. ಅದನ್ನು ಸೇರಿಸ್ಕೊಂಡು ನಾವಿಲ್ಲಿ ವರ್ಕ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಎರಡರಲ್ಲಿ ಒಂದು ಮಾಡಿಕೊಂಡು ಡಬಲ್ ಕ್ರೋಶೆಟ್ ಮಾಡಿಕೊಂಡು ಮತ್ತು ಸೂಜಿ ಮೇಲೆ ದಾರ ತಗೊಂಡು ಮತ್ತು ಈ ರೀತಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ನಾನು ಇಲ್ಲಿ ಈ ಒಂದು ರಿಂಗ್ ಬೀಡ್ ಎಷ್ಟು ಹಿಡಿಸುತ್ತೋ ಅಷ್ಟು ನಾನು ಡಬಲ್ ಕ್ರೋಶೆಟ್ನ ಹಾಕ್ಕೊಂಡಿದ್ದೀನಿ. ಮತ್ತು ಇದ್ರ ಮೇಲೆ ಇನ್ನೊಂದು ವರ್ಕ್ ಬರುತ್ತೆ, ಇನ್ನೂ ಒಂದು ಸ್ಟೆಪ್ ವರ್ಕ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಬೀಡ್ ಆ್ಯಡ್ ಮಾಡಿಕೊಂಡು ಅದನ್ನು ಹೇಗೆ ಹಾಕೋದು ಅಂತ ತೋರಿಸಿದ್ದೀನಿ ನೋಡಿ. ಈಗ ಇನ್ನು ಸ್ವಲ್ಪ ಇದೆ. ಕಂಪ್ಲೀಟ್ ಆದಮೇಲೆ ನೋಡಿ ಈ ರೀತಿ ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ಈ ರಿಂಗ್ ಬೀಡ್ ಸುತ್ತಲೂ ಇದೇ ವರ್ಕೆ ಕಂಪ್ಲೀಟ್ ಮಾಡ್ಕೊಳ್ಬೇಕು. ತುಂಬ ಬ್ಯೂಟಿಫುಲ್ಲಾಗಿರುತ್ತೆ, ತುಂಬ ಬ್ಯೂಟಿಫುಲ್ಲಾಗೂ ಬಂದಿರುತ್ತೆ. ವರ್ಕ್ ಮಾಡಿದಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿಗೆ ಇನ್ಸೆಟ್ ಮಾಡಿಕೊಂಡು ಹಾಕ್ಕೊಂಡಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನೋಡಿ. ಈಗ ಇನ್ನೊಂದು ಸ್ಟೆಪ್ ಇದೆ. ಇದು ಆ ಎಕ್ಸ್ಟ್ರಾ ದಾರನ ಆ ಬ್ಯಾಕ್ ಸೈಡು ಈಗ
ಟೈಟಾಗಿ ಈ ಥರ ಹಿಂಗೆ ಹಿಡ್ಕೊಳ್ಬೇಕು. ಸೂಜಿ ಮೇಲೆ ಮತ್ತೆ ದಾರ ತಗೊಂಡು ಈ ರೀತಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ಕಂಪ್ಲೀಟಾಗಿ ಈ ರಿಂಗ್ ಬೀಡ್ ಫುಲ್ ಕವರ್ ಆಗಬೇಕು. ಆ ರೀತಿ ನಾವು ಇಲ್ಲಿ ಹಾಕ್ಕೊಳ್ಬೇಕು. ನೋಡಿ, ಈಗ ಕಂಪ್ಲೀಟ್ ಆದಮೇಲೆ ಇಲ್ಲಿ ಇನ್ನೊಂದು ಹಾಕ್ಕೊಂಡಿದ್ದಾದಮೇಲೆ ಆದಾಗ ಕಂಪ್ಲೀಟ್ ಆಗುತ್ತೆ. ಫುಲ್ಲು ಕಂಪ್ಲೀಟ್ ಆದಮೇಲೆ ಅದು ರಿಂಗ್ ಬೀಡ್ ಫುಲ್ ಕವರ್ ಆಗಿರುತ್ತೆ. ನೋಡಿ, ಈ ರೀತಿ ಕವರ್ ಆದಮೇಲೆ ಈ ಬ್ಯಾಕ್ ಸೈಡ್ ದಾರ ಇದೆ ಅಲ್ವಾ, ಇದು ಇನ್ನು ಸ್ವಲ್ಪ ಇಷ್ಟು ಇದೆ, ಅದನ್ನು ಗ್ಲೂ ಹಾಕಿ ಆಮೇಲೆ ಅದನ್ನು ಯಾವ ರೀತಿ ಕಟ್ ಮಾಡಿ ಯಾವ ರೀತಿ ಗ್ಲೂ ಹಾಕೋದಂತ ತೋರಿಸ್ತೀನಿ. ಈಗ ಇಲ್ಲಿ ಈ ಸ್ಟಾರ್ಟಿಂಗ್ ಒಂದು ಸ್ಟಿಚ್ ಹಾಕಿದ್ವಲ್ವ, ನೋಡಿ ಇಲ್ಲಿ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಇಲ್ಲಿ ಈ ಹೋಲಲ್ಲಿ ಈಗ ದಾರನ ತಗೊಂಡು ಈ ರೀತಿ ದಾರನ ತಗೊಂಡು ಈ ಹೋಲ್ ಒಳಗಡೆಯಿಂದ ಮತ್ತೆ ಇನ್ನೊಂದು ಸಲ ತಗೊಂಡು ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಇನ್ನೊಂದು ಚೈನ್ ಹಾಕ್ಕೊಳ್ಬೇಕಿಲ್ಲಿ. ನೋಡಿ, ಇದ್ರ ಮೇಲೆ ಸೂಜಿ ಮೇಲೆ ಮತ್ತೆ ಇನ್ನೊಂದು ಚೈನ್ ಹಾಕ್ಕೊಂಡು ಈಗ ಇನ್ನೂ ಒಂದು ಚೈನ್ ಹಾಕ್ಕೊಂಡು ಹೀಗೆ ಸ್ವಲ್ಪ ದಾರನ ಮೇಲಿಗೆ ತಗೊಂಡು ನೋಡಿ, ಸ್ವಲ್ಪ ದಾರನ ಮೇಲಿಗೆ ತಗೊಂಡು ಸೂಜಿನ ತೆಗೆದು ಈಗ ಈ ಥರ ಸ್ಮಾಲ್ ಬೀಡ್ಸ್ ಇದು ತೊಗೊಂಡು ನಾನಿಲ್ಲಿ ತುಂಬ ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀನಿ. ಈಗ ಈ ಸೂಜಿ ಒಳಗಡೆಯಿಂದ ದಾರನ ತೊಗೊಂಡು ಈ ರೀತಿ ಇನ್ಸೆಟ್ ಮಾಡಿಕೊಂಡು ನೋಡಿ, ಈ ರೀತಿ ತಗೊಂಡು ಮತ್ತು ಸೂಜಿ ಮೇಲೆ ದಾರ ತಗೊಂಡು ಈ ಪಕ್ಕದ ಹೋಲಿಗೆ ಈ ರೀತಿ ತಗೊಂಡು ಎರಡರಲ್ಲಿ ಒಂದು ಈ ರೀತಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ಮತ್ತು ಸೂಜಿ ಒಳಗಡೆಯಿಂದ ನೀಡಲಿಂದ ಬೀಡ್ ಈ ಥರ ಹಾಕ್ಕೊಂಡು ಆ ಪಕ್ಕದ ಹೋಲ್ ಒಳಗಡೆ ಮತ್ತೆ ಎರಡರಲ್ಲಿ ಒಂದು ದಾರ ತಗೊಂಡು ಮತ್ತೆ ಸೂಜಿ ನೋಡಿ, ನಾನಿಲ್ಲಿ ತುಂಬ ಸ್ಮಾಲ್ ಬೀಡ್ ಯೂಸ್ ಮಾಡಿದ್ದೀನಿ. ನಾನು ಒಂದೊಂದು ಸಲಕ್ಕೆ 2 ಬೀಡ್ ಹಾಕ್ಕೊಂಡು ವರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಬೇಗ ವರ್ಕ್ ಫಿನಿಶ್ ಆಗುತ್ತೆ ಅಂತ. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಆ ಪಕ್ಕದ ಹೋಲಲ್ಲೇ ಎರಡರಲ್ಲಿ ಒಂದು ಈ ರೀತಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ನೋಡಿ, ಮತ್ತೆ ಸೂಜಿ ಒಳಗಡೆಯಿಂದ ದಾರನ ತಗೊಂಡು ಈ ರೀತಿ ಆ ಒಂದು ಪಕ್ಕದ ಹೋಲಲ್ಲೇ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ನಾನಿಲ್ಲಿ ಇಲ್ಲಿ ನಾನು ಆಫ್ ಬರೋ ಥರ ನಾನಿಲ್ಲಿ ಬೀಡ್ ಯೂಸ್ ಮಾಡ್ಕೊಂಡಿದ್ದೀನಿ. ನಾನು ಫುಲ್ ಕವರ್ ಮಾಡಿಲ್ಲ. ಈ ರೀತಿ ನಾನು ಒಂದೊಂದು ಸಲಕ್ಕೆ 2 ಬೀಡ್ ತೊಗೊಳ್ತಾ ಇದ್ದೀನಿ. ಆ ಬೀಡ್ ಆ್ಯಡ್ ಮಾಡಿಕೊಂಡು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತಾ ಇದ್ದೀನಿ. ಸೂಜಿ ಮೇಲೆಯಿಂದ ದಾರ ತಗೊಂಡಿದ್ದಾದಮೇಲೆ ಈ ರೀತಿ ಎರಡರಲ್ಲಿ ಒಂದು ದಾರನ ಮಾಡಿಕೊಂಡು ಡಬಲ್ ಕ್ರೋಶೆಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಅದೇ ವರ್ಕೆ ಕಂಟಿನ್ಯೂ ಮಾಡಿಕೊಂಡು ಬರ್ತಾ ಇದ್ದೀನಿ. ನಾನಿಲ್ಲಿ ಕಂಪ್ಲೀಟಾಗಿ ಫುಲ್ಲು ಹೇಗೆ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ನೋಡಿ, ಈ ರೀತಿ ಮತ್ತು ಅದು ಆ ಪಕ್ಕ ಹೋಲ್ ಪಕ್ಕದಲ್ಲೇ ನಾವು ವರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಒಂದನ್ನು ಸಹ ನಾವು ಸ್ಕಿಪ್ ಮಾಡಬಾರ್ದು. ಸ್ಕಿಪ್ ಮಾಡಿದರೆ ಅಂದರೆ ಅದು ಚೆನ್ನಾಗಿ ಕಾಣೋದಿಲ್ಲ. ಈ ರೀತಿ ನೋಡಿ, ಡಬಲ್ ಕ್ರೋಶೆಟ್ನ ಮಾಡಿಕೊಳ್ಬೇಕು. ನೋಡಿ, ಈಗ ಈಕ್ವಲಾಗಿ ಈ ಕಡೆಗೆ ಮತ್ತು ಈ ಕಡೆಗೆ ಈಕ್ವಲಾಗಿ ಬೀಡ್ ಬರೋ ಥರ ನಾನಿಲ್ಲಿ ವರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ನಮಗೆ ಗೊತ್ತಾಗುತ್ತೆ ಮಿಡಲ್ ಯಾವ ರೀತಿ ಕಾಣುತ್ತೆ ಅಂತ. ಈಗ ನಾನಿಲ್ಲಿ
2 ಸಿಂಗಲ್ ಚೈನ್ ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡಿದ್ದು ಆದಮೇಲೆ ಅದನ್ನು ಗ್ಲೂ ಹಾಕಿ, ಎಕ್ಸ್ಟ್ರಾ ಬಂದಿರೋದನ್ನು ಗ್ಲೂ ಹಾಕಿ ಅದನ್ನು ಕಟ್ ಮಾಡ್ಕೊಬೇಕು ಎಕ್ಸ್ಟ್ರಾ ದಾರನ. ನೋಡಿ ಈಗ ಇಲ್ಲಿ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ನೋಡಿ, ಇದು ಫ್ರಂಟು. ಈಗ ಈ ಬ್ಯಾಕ್ ಸೈಡ್ ಸ್ವಲ್ಪ ಲೈಟಾಗಿ ಈ ಒಂದು ಥ್ರೆಡ್ಡನ್ನು ಈ ಥರ ಇಟ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಗ್ಲೂ ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಈ ಎಕ್ಸ್ಟ್ರಾ ದಾರನ ನಾವು ಇದು ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಒಂದು 5 ಮಿನಿಟ್ಸ್ ಬಿಟ್ಟ ಮೇಲೆ ಅದೆಲ್ಲ ನೀಟಾಗಿ ಹಾರ್ಕೊಂಡಿರುತ್ತೆ. ಈ ಒಂದು ಎಕ್ಸ್ಟ್ರಾ ಇನ್ನು ಸ್ಟಾರ್ಟಿಂಗ್ ಹಾಕಿದ್ರವಲ್ಲ ಅದನ್ನು ಅಷ್ಟೇ, ಅದಕ್ಕೂ ಸ್ವಲ್ಪ ಗ್ಲೂ ಹಾಕಿ ಟೈಟಾಗಿ ಈಗ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಟೈಟಾಗಿ ಅದನ್ನು ಪ್ರೆಸ್ ಮಾಡಿದ್ರೆ ಸಾಕು, ಅದು ಬರೋದಿಲ್ಲ. ನೋಡಿ ಈಗ ಬ್ಯಾಕ್ ಸೈಡ್ ನಾವು ಗ್ಲೂ ಹಾಕಿರೋದ್ರಿಂದ ಇದು ಫ್ರಂಟ್ ಸೈಡು ಈ ಥರ ಕಾಣುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂತ. ನಾನಿಲ್ಲಿ ಈ ರೀತಿ ನೋಡಿ ಕಂಪ್ಲೀಟಾಗಿ ನಾನು ಈ ಥರ ಡಬಲ್ ಕಲರಲ್ಲಿ ಒಂದು ಪಿಂಕು ಮತ್ತು ಒಂದು ಬ್ಲೂ ಕಾಂಬಿನೇಷನಲ್ಲಿ ನಾನು ಈ ವರ್ಕನ್ನು ಫಿನಿಷ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸ್ಯಾರಿಗೆ ಹಾಕೋದು ಹೇಗೆ ಅಂತ ನೋಡೋಣ. ನೋಡಿ ನಾನಿಲ್ಲಿ ನನಗೆ ಈ ಸ್ಯಾರಿಗೆ ಎಷ್ಟು ಬೇಕೋ ಅಷ್ಟು ನಾನು ಅದನ್ನು ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ನಾನಲ್ಲಿ ಸ್ಟಾರ್ಟಿಂಗು ಪಿಂಕ್ ಬಂದಿರೋದ್ರಿಂದ ಅದು ಪಿಂಕ್ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ನಾನು ಬ್ಲೂ ಕಲರ್ ಬಂದಮೇಲೆ ನಾನು ನಿಮಗೆ ಇಲ್ಲಿ ವರ್ಕ್ ಮಾಡಿ ತೋರಿಸಿದ್ದೀನಿ. ಈಗ ಏನಿಲ್ಲ, ಸ್ಟಾರ್ಟಿಂಗು ಈ ರೀತಿ ಒಂದು ಚೈನ್ ಹಾಕ್ಕೊಳ್ಬೇಕು. ಸ್ಯಾರಿಗೆ ಸ್ಟಾರ್ಟಿಂಗ್ ಲಾಕ್ ಮಾಡಿಕೊಂಡು ಈ ರೀತಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕಾಗುತ್ತೆ. ಈಗ ಆ ಪಕ್ಕದ ಹೋಲಲ್ಲೇ ಈ ರೀತಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ಎರಡರಲ್ಲಿ ಒಂದು ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನಿಲ್ಲಿ ಒಂದು ಬೀಡ್ ಆ್ಯಡ್ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ಅದು ಹೇಗೆ ಹಾಕೋದು ಅಂತ. ಈಗ ನೋಡಿ ಈ ಸೂಜಿಗೆ ನಾನು ಈ ರೀತಿ ಒಂದು ಸ್ಮಾಲ್ ಬೀಡನ್ನ ಹಾಕ್ಕೊಂಡು ಈಗ ಅದರೊಳಗಡೆ ನಾನು ಇನ್ಸೆಟ್ ಮಾಡಿಕೊಂಡು ಈಗ ನೋಡಿ ಮತ್ತೆ ಆ ಪಕ್ಕದಲ್ಲೇ ಸೂಜಿ ಮೇಲೆ ದಾರ ತಗೊಂಡು ಆ ಪಕ್ಕದ ಒಂದು ನಾವು ಡಿಸೈನ್ ಮಾಡಿದ್ರಲ್ಲ ಒಂದು ಪಾಯಿಂಟ್ ಡಿಸ್ಟೆನ್ಸಲ್ಲಿ ಲಾಕ್ ಮಾಡಿಕೊಂಡು ಈ ರೀತಿ ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಈ ಥರ ಸ್ಯಾರಿಗೆ ಇನ್ಸೆಟ್ ಮಾಡಿ ಎರಡರಲ್ಲಿ ಒಂದು ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ಮತ್ತು ಇಲ್ಲಿ 2 ಚೈನನ್ನು ಹಾಕ್ಕೊಳ್ತೀನಿ. ಇಲ್ಲಿ 2 ಚೈನ್ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಸ್ಯಾರಿಗೆ ಇನ್ಸೆಟ್ ಮಾಡಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಆ ಅದರ ಪಕ್ಕದಲ್ಲೇ ನಾವು ಇಲ್ಲಿ ಈ ರೀತಿ ಇದನ್ನು ಇನ್ಸೆಟ್ ಮಾಡ್ಕೊಬೇಕು. ಹತ್ರ ಬಂದಲ್ಲಿ ಈ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಎಲ್ಲ ಈಕ್ವಲ್ಲಾಗಿರುತ್ತೆ. ಈಗ ಬೀಡ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಬೀಡ್ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಸೂಜಿ ಮೇಲೆ ದಾರ ತಗೊಂಡು ಮತ್ತು ಆ ಪಕ್ಕದಲ್ಲೇ ಒಂದು ಪಾಯಿಂಟ್ ಡಿಸ್ಟೆನ್ಸಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಟು ಅಲ್ಲಿ ನಾನು ಈಗ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಡಬಲ್ ಕ್ರೋಶೆಟ್ನ ಮಾಡಿಕೊಂಡು ಅದರ ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ನೋಡಿ ಮಾಡ್ಕೊಂಡಿದ್ದಾದಮೇಲೆ 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡಿದ್ದಾದಮೇಲೆ ಈಗ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ಯಾರಿ ಸಿಂಪಲ್ಲಾಗಿರೋದ್ರಿಂದ ನಾನು ಇದನ್ನು ವರ್ಕನ್ನು ತುಂಬ ಡಿಸ್ಟೆನ್ಸಲ್ಲಿ ಹಾಕಿದ್ದೀನಿ. ನನಗೆ ಅಷ್ಟು ಗ್ರ್ಯಾಂಡಾಗಿ ಬೇಡ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ವರ್ಕನ್ನು ನಾನಿಲ್ಲಿ ಇದನ್ನು 8 ಡಬಲ್ ಕ್ರೋಶೆಟ್ ಆದಮೇಲೆ ನಾನು ಇಲ್ಲಿ ಒಂದು ರಿಂಗ್ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ ಮತ್ತು ದಾರನ ಸ್ವಲ್ಪ ಮೇಲಕ್ಕೆ ತೆಗೆದು ಸೂಜಿ ಮೇಲೆ ಈ ರೀತಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ ಪಕ್ಕದಲ್ಲಿ ಈ ಒಂದು ಡಿಸೈನ್ ಬೀಡ್ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಅಲ್ಲೊಂದು ಪಾಯಿಂಟ್ ಡಿಸ್ಟೆನ್ಸಲ್ಲಿ ನಾವು ಅದನ್ನು ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಬೀಡ್ ಇರುತ್ತಲ್ವ, ಅದಕ್ಕೆ ಅದು ತುಂಬ ಹತ್ತಿರ ಬಂದಲ್ಲಿ ಅದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ನೋಡಿ ನಾನಿಲ್ಲಿ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನಿಲ್ಲಿ 8 ಡಬಲ್ ಕ್ರೋಶೆಟ್ ಆದಮೇಲೆ ನೋಡಿ 2 3 4 5 6 7 8
8 ಡಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಈ ಥರ ಡಿಸೈನ್ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ 2, 3 ಅಥವಾ 4 ಈ ರೀತಿ ನಿಮಗೆ ಅದು ಎಷ್ಟು ಡಿಸ್ಟೆನ್ಸಲ್ಲಿ ಬೇಕೋ ನೀವು ಆ ವರ್ಕನ್ನು ನೀವು ವರ್ಕ್ ಮಾಡ್ಕೊಳ್ಬೋದು. ನಾನಿಲ್ಲಿ 8 ಡಬಲ್ ಕ್ರೋಶೆಟ್ ಆದಮೇಲೆ ನಾನಿಲ್ಲಿ ಈ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ತೋರಿಸ್ತೀನಿ ಅದು ಹೇಗೆ ಅಂತ ನೋಡಿ. ಇಲ್ಲಿ ಪಿಂಕ್ ಹಾಕ್ಕೊಂಡಿದ್ದಾಗಿದೆ. ಈಗ ನಾನಿಲ್ಲಿ ಬ್ಲೂನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಬ್ಲೂ ಡಿಸೈನ್ನ. ಈಗ ಇಲ್ಲಿ ಇದು ಸ್ಟಾರ್ಟಿಂಗ್ ನಮಗೆ ಇದು ಫ್ರಂಟ್ ಈ ರೀತಿ ಬರಬೇಕು. ಅದು ಈ ರೀತಿ ಕೆಳಗಡೆ ಈ ಡಿಸೈನ್ ಈ ಕೆಳಗಡೆಗೆ ಹೋಗುತ್ತೆ. ಅದಕ್ಕೆ ನಾವು ನಮ್ಮ ಸೈಡನ್ನು ಇದನ್ನು ಈ ರೀತಿ ತಿರುಗಿಸ್ಕೊಂಡು ಈ ಮಿಡಲ್ಗೆ ನಾವು ಈ ರೀತಿ ಸೂಜಿಯಲ್ಲಿ ಇನ್ಸೆಟ್ ಮಾಡ್ಕೊಳ್ಬೇಕು. ಇನ್ಸೆಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ನಿಧಾನವಾಗಿ ಆ ಹೋಲ್ ಒಳಗಡೆಯಿಂದ ಈ ರೀತಿ ಒಂದು ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈ ಒಂದು ಡಿಸೈನ್ನ ಈಗ ಮೇಲೆ ಹಿಂದನೇ ಈ ರೀತಿ ನಿಧಾನವಾಗಿ ಈ ರೀತಿ ಟರ್ನ್ ಮಾಡಿಕೊಂಡು ನೋಡಿ, ಇನ್ನೊಂದು ಸಲ ತೋರಿಸ್ತೀನಿ. ಈಗ ಜಸ್ಟ್ ಇಷ್ಟೇ, ಇದನ್ನು ಕೆಳಗಡೆಗೆ ಬಿಟ್ಟು ಈ ಪಿಂಕ್ ಕಲರ್ ಥ್ರೆಡನ್ನು ಈ ರೀತಿ ಮೇಲಿಗೆ ತೊಗೊಂಡು ಈಗ ಇಲ್ಲಿ ಲಾಕ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅದು ಈ ರೀತಿ ನಾವು ಲಾಕ್ ಮಾಡ್ಕೊಂಡಲ್ಲಿ ಅದು ಹಾಗೇ ಸ್ಟಿಫಾಗಿ ಕುತ್ಕೊಳ್ಳುತ್ತೆ. ಈಗ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ನೋಡಿ, ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಫಿಂಗರಲ್ಲಿ ಈ ಥರ ಇಟ್ಕೊಂಡು ಲಾಕ್ ಮಾಡಿಕೊಂಡ್ರೆ ನಾವು ವರ್ಕ್ ಮಾಡಿದ್ದಾದಮೇಲೆ ಆ ಡಿಸೈನ್ ಅದೇ ರೀತಿ ಹ್ಯಾಂಗಾಗಿ ನೀಟಾಗಿರುತ್ತೆ. ಇಲ್ಲಾಂದರೆ ಉಲ್ಟಾ ತಿರ್ಕೊಳ್ಳೋದು ಆ ಥರ ಎಲ್ಲ ಆಗುತ್ತೆ. ನಾವು ಒಂದೇ ಸಲ ಲಾಕ್ ಮಾಡ್ಕೊಂಡು ಹೊರಟೋದ್ರೆ ನೋಡಿ, ಫ್ರಂಟಲ್ಲಿ ಈ ರೀತಿ ಇಯರಿಂಗ್ ಥರ ಅದು ಹಾಗೇ ಕುತ್ಕೊಳ್ಳುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಈ ಡಿಸೈನ್ ಇನ್ನೂ ಹತ್ತಿರ ಹಾಕ್ಕೊಂಡಿದ್ದೀವಿ ಅಂದರೆ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನನಗಿಲ್ಲಿ ತುಂಬ ಡಿಸ್ಟೆನ್ಸಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನಿಲ್ಲಿ ಈ ಥರ ಡಿಸೈನ್ಗಳನ್ನ ನಾವು ಡಬಲ್ ಕಲರ್ ಬಂದಲ್ಲಿ ಕಾಂಬಿನೇಷನಲ್ಲಿ ನಾವು ಈ ವರ್ಕ್ ಮಾಡಿದ್ದೀವಿ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ಡಬಲ್ ಕ್ರೋಶೆಟ್ನ 2 ಡಬಲ್ ಕ್ರೋಶೆಟ್ನ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ನಾನು ಬೀಡ್ ಆ್ಯಡ್ ಮಾಡಿಕೊಂಡು ನೋಡಿ, ಈ ಡಿಸೈನ್ನ ಅದೇ ರೀತಿ ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಇದು ಬೀಡ್ ಆ್ಯಡ್ ಮಾಡಿಕೊಂಡಲ್ಲಿ ಹೇಳಿದ್ನಲ್ವ ನಾನು, ಒಂದು ಪಾಯಿಂಟ್ ಡಿಸ್ಟೆನ್ಸಲ್ಲಿ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಲಾಕ್ ಮಾಡಿಕೊಂಡು ಮತ್ತೆ 2 ಚೈನನ್ನು ಹಾಕ್ಕೊಳ್ಬೇಕು. ಈ ರೀತಿ 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು ಈ ರೀತಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಈ ಡಿಸೈನ್ ಇದೇ ರೀತಿಯೇ ಕಂಟಿನ್ಯೂ ಆಗುತ್ತೆ. ಇವನ್ ನಿಮ್ಮ ಡಿಸೈನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನನಗಿನ್ನೂ ಈ ರೀತಿ ಒಳ್ಳೊಳ್ಳೆ ವಿಡಿಯೋ ಹಾಕೋದಕ್ಕೆ ನನಗೆ ಸಪೋರ್ಟ್ ಮಾಡಿ. ಇದು ಕಂಪ್ಲೀಟ್ ಆದಮೇಲೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಈ ರೀತಿ ಒಂದು ಬ್ಲೂ ಒಂದು ಪಿಂಕ್ ಕಾಂಬಿನೇಷನಲ್ಲಿ ನಾನು ಹಾಕ್ಕೊಂಡು ಬಂದಿದ್ದೀನಿ. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇನ್ನು ಇದಕ್ಕೆ ನಿಮಗೆ 3 ಅಥವಾ 2ಗೆ ಆ್ಯಡ್ ಮಾಡಿಕೊಂಡು ಈ ಡಿಸೈನ್ ಹಾಕ್ಕೊಂಡಿದ್ದೀರಂದರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನೋಡಿ, ಇದು ಇದೇ ರೀತಿ ಹ್ಯಾಂಗಾಗಿ ಇರುತ್ತೆ. ನೋಡಿ, ಫೈನಲಾಗಿ ಈ ರೀತಿ ಕಾಣ್ತಾ ಇದೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಂತ. ಇದು ಈ ರೀತಿ ಹ್ಯಾಂಗಾಗೆ ಇರುತ್ತೆ. ಉಲ್ಟಾ ತಿರ್ಕೊಳ್ಳೋದು ಆ ಥರ ಏನೂ ಆಗೋದಿಲ್ಲ. ಅದೇ ರೀತಿ ಎಲ್ಲನೂ ಡಿಸೈನ್ ಇದೇ ರೀತಿಯೇ ಇರುತ್ತೆ. ಕಂಪ್ಲೀಟ್ ಆದಮೇಲೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಇದನ್ನಿನ್ನೂ ನೀವು ಬೇಕು ಅಂತಂದರೆ ಇನ್ನು ಹತ್ರ ಬೇಕಾದ್ರೆ ಈ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಬೋದು. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ನನಗಂತೂ ತುಂಬಾ ಇಷ್ಟ ಆಯಿತು. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.